ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 2ನೇ ಭಾಗವನ್ನು ಶುರು ಮಾಡೋಣ. ಪರಿ ಕಾಫಿ ಕಪ್ ಹಿಡಿದು ಡೋರ್ ನಾಕ್ ಮಾಡಿದಳು. ಒಳಗಡೆಯಿಂದ ಯಾವ ಪ್ರತಿಕ್ರಿಯೆ ಬರಲಿಲ್ಲ. ನಿಧಾನವಾಗಿ ಬಾಗಿಲು ಸ್ವಲ್ಪ ದೂಡಿ ಇಣುಕಿದಳು. ಶರತ್ ಆಗ ತಾನೇ ಸ್ನಾನ ಮಾಡಿ ಸೊಂಟಕ್ಕೆ ಒಂದು ಟವೆಲ್ ಸುತ್ತಿಕೊಂಡು ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದ. ಪರಿ ಅವನನ್ನು ನೋಡಿದ್ದೆ, ಆಹಾ ಎಷ್ಟು ಹ್ಯಾಂಡ್ಸಮ್ ಮತ್ತು ಹಾಟ್ ಆ್ಯಂಡ್ ಸೆಕ್ಸಿ ನನ್ನ ಹುಡುಗ ಎಂದು ಒಂದು ಕೈಯಿಂದ ದೃಷ್ಟಿ ತೆಗೆದು ನೆಟಿಗೆ ಮುರಿದು ಗಾಳಿಯಲ್ಲಿ ಮುತ್ತು ತೇಲಿಸಿಬಿಟ್ಟಳು. ನಿಧಾನವಾಗಿ ಬಾಗಿಲು ತೆರೆದು ಬೆಕ್ಕಿನ ಹಾಗೆ ಕಳ್ಳ ಹೆಜ್ಜೆ ಇಡುತ್ತಾ ಕೈಯಲ್ಲಿರುವ ಕಾಫಿ ಕಪ್ಪನ್ನು ಅಲ್ಲೇ ಇದ್ದ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸದ್ದಾಗದಂತೆ ಇಟ್ಟು ಹಿಂದಿನಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ತಲೆ ಒರೆಸಿಕೊಳ್ಳುತ್ತಿದ್ದ ಶರದ್ ತಕ್ಷಣ ತನ್ನ ತಬ್ಬಿಕೊಂಡಿರೋದು ಯಾರು ಅಂತ ಗೊತ್ತಾಗಿ ಅವಳನ್ನು ಜೋರಾಗಿ ಮುಂದೆ ಎಳೆದುಕೊಂಡು, ಹೇ ಈಡಿಯಟ್, ಎಷ್ಟು ಸರಿ ಹೇಳಿದ್ದೀನಿ ಈ ರೀತಿ ಮೈಮೇಲೆ ಬಂದು ಬೀಳ್ಬೇಡ ಅಂತ. ಫಸ್ಟ್ ಆಫ್ ಆಲ್ ಯಾರಾದರೂ ರೂಮಿಗೆ ಬರಬೇಕಾದ್ರೆ ಡೋರ್ ನಾಕ್ ಮಾಡಿ ಒಳಗಡೆ ಬರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ ಅಂದ ಕೋಪದಲ್ಲಿ. ಯಾಕಿಲ್ಲ, ಎಲ್ಲ ಇದೆ ಅಂದಳು ಚಿಕ್ಕ ಮಕ್ಕಳ ಹಾಗೆ ಮೂತಿ ಉಬ್ಬಿಸಿ. ಹೌದಾ, ಅದಕ್ಕೆ ಅಲ್ವಾ ತಾವು ಗೂಳಿ ಥರ ನನ್ನ ರೂಮಿಗೆ ನುಗ್ಗಿದ್ದು? ಅಲ್ಲಲ್ಲ, ಕಳ್ಳ ಬೆಕ್ಕಿನ ಹಾಗೆ ಬಂದಿದ್ದು ಶರದ್ ಹೇಳಿದರೆ, ಹೇ ಹೋಗೋ, ಯಾವಾಗ ನೋಡಿದ್ರು ಬರೀ ನಿನ್ನ ಲೆಕ್ಚರ್ ಕೊಡೋದೇ ಆಯಿತು ಎಂದಳು ಪರಿ. ಏನೋ ನಾನು ಲೆಕ್ಚರ್ ಕೊಡ್ತಿದ್ದೀನಾ ಎಂದು ಶರದ್ ಕೇಳಿದರೆ, ಮತ್ತಿನ್ನೇನು, ನಾನೇನು ಬೇರೆ ರೂಮಿಗೆ ಬಂದಿದ್ದೀನ, ನನ್ನ ಗಂಡನ ರೂಮಿಗೆ ಬಂದಿದ್ದೀನಿ ಎಂದಳು. ಏನು ಏನಂದೆ ನೀನು ಗದರಿ ಕೇಳಿದ ಶರದ್. ಅದು ನಾನು ಹೇಳಿದ್ದು ಗಂಡ ಆಗೋನ್ ರೂಮಿಗೆ ಅಂತ ವಯ್ಯಾರದಿಂದ ನೊಲಿಯುತ್ತಾ ಹೇಳಿದ್ಲು. ಗಂಡ ಗಿಂಡ ಅಂದರೆ ಬಾಯಲ್ಲಿರೋ 32 ಹಲ್ಲು ಉದುರಿಸ್ತೀನಿ ಅಂದ ತನ್ನ ತೋರು ಬೆರಳು ತೋರಿಸುತ್ತ. ಗಂಡ ಆಗೋ ನನ್ನ ಗಂಡ ಅಂದೆ ಅವನಜ್ಜಿ ಪಿಂಡ ಅನ್ನೋಕೆ ಆಗುತ್ತಾ ಎಂದಳು ಪರಿ. ಶರತ್ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ, ನೋಡು ಪರಿ, ನಾನು ಮೊದಲೇ ಹೇಳಿದ್ದೀನಿ ನನಗೆ ಮದುವೆ ಇಷ್ಟ ಇಲ್ಲ, ಸುಮ್ಮನೆ ಇಲ್ಲದೆ ಇರೋ ಆಸೆ ಎಲ್ಲ ಇಟ್ಕೋಬೇಡ ಅಂತ. ಅಂದರೆ ಅಲ್ಲ, ಮೊದಲಾಗಿದ್ದರೆ ನಿನ್ನ ಹೆಂಡತಿ ಇದ್ಲು ಸರಿ, ಆದರೆ ಈಗ ಅವಳು ನಿನ್ನ ಜೀವನದಿಂದ ಆಚೆ ಆಗಿದೆ ಅಲ್ವಾ, ಮತ್ತಿನ್ನೇನು ನಿನ್ನ ಪ್ರಾಬ್ಲಮ್ ಎಂದಳು ಪರಿ. ನೋಡು, ಒಂದು ಸಾರಿ ಪ್ರೀತಿಸಿ ಮದುವೆ ಆಗಿ ಅನುಭವಿಸಿದ್ದೆ ಸಾಕು, ಮತ್ತೊಮ್ಮೆ ಮದುವೆ ಆಗಿ ಅನುಭವಿಸೋದಕ್ಕೆ ನಾನು ತಯಾರಿಲ್ಲ. ಅದೂ ಅಲ್ಲದೆ ನನಗೆ ನಿನ್ನ ಬಗ್ಗೆ ಆ ರೀತಿ ಯಾವುದೇ ಭಾವನೆಗಳಿಲ್ಲ ಎಂದ ಶರದ್. ನಾನೇನು ಅವಳ ಹಾಗೆ ಕರಳ ಕುಡಿ ಕಿತ್ತಾಕುವಷ್ಟು ಕಟುಕಳಲ್ಲ ಎಂದು ಪರಿ ಹೇಳಿದರೆ, ಪರಿ ಸುಮ್ಮನೆ ನನ್ನ BP ರೈಸ್ ಮಾಡಬೇಡ, ಈಗ ಇಲ್ಲಿಂದ ಬಾಯಿ ಮುಚ್ಕೊಂಡು ಹೋದರೆ ಸರಿ, ಇಲ್ಲಾಂದರೆ ನಾನು ಮನುಷ್ಯನೇ ಆಗಿರಲ್ಲ ಎಂದು ಹಲ್ಲು ಕಚ್ಚಿದ. ಸರಿ, ನಾನು ಹೋಗ್ತೀನಿ, ಮೊದಲು ನೀನು ಕಾಫಿ ಕುಡಿ, ತಣ್ಣಗಾಗುತ್ತೆ, ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳುತ್ತಾ ಬೆಡ್ ಮೇಲೆ ಕೂರಲು ಹೋದಳು. ಬೆಡ್ ಮೇಲೆ ಹುಡುಗಿ ಮಲಗಿರೋದನ್ನು ನೋಡಿ ಶಾಕ್ ಆಗಿ ಹುಡುಗಿ ಅಂತ ತೆರೆದ ಬಾಯಿ ಮುಚ್ಚಲಿಲ್ಲ. ಗಾಡ್ ಅಂದು, ಮೊದಲು ನಿನ್ನ ಬಾಯಿ ಮುಚ್ಕೊ, ನೊಣಗಿಣ ಹೋದರೆ ಕಷ್ಟ ಎಂದ ಶರದ್. ಯಾರೋ ಇದು ಹುಡುಗಿ ನಿನ್ನ ಬೆಡ್ರೂಮಲ್ಲಿ, ಅದು ನಿನ್ನ ಬೆಡ್ ಮೇಲೆ, ಹಣೆ ಮೇಲೆ ಬೇರೆ ಏನಿದು ಬ್ಯಾಂಡೇಜ್ ಅಂದು ಶರದ್ ಕಡೆ ಅನುಮಾನದಿಂದ, ನೀನೇನಾದರೂ ಎಂದು ಅನುಮಾನದಿಂದ ರಾಗ ಎಳೆದಳು. ಹೇ ಈಡಿಯಟ್, ನೀನು ಅಂದ್ಕೊಂಡ ಹಾಗೆ ಏನಿಲ್ಲ, ರಾತ್ರಿ ನನ್ನ ಕಾರ್ಗೆ ಅಡ್ಡ ಬಂದು ಮೂರ್ಛೆ ಹೋಗಿ ಪ್ರಜ್ಞೆ ತಪ್ಪಿದ್ದಳು ಹೆಣ್ಣು ಹುಡುಗಿ ನಡು ರಸ್ತೆಯಲ್ಲಿ ಒಬ್ಳನ್ನ ಬಿಟ್ಟು ಬಂದರೆ ಸರಿ ಇರಲ್ಲ ಅಂತ ನಾನೇ ಕರ್ಕೊಂಡು ಬಂದೆ ಎಂದ ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳುತ್ತಾ. ಓ ಹೌದಾ, ಮತ್ತು ನಿನ್ನ ರೂಮ್ನಲ್ಲಿ ಯಾಕೆ ಮಲಗಿಸ್ಕೊಳ್ಬೇಕಿತ್ತು, ಸುಚ್ಚು ರೂಮಲ್ಲಿ ಮಲಗಿಸಿದ್ರೆ ಆಗಿರ್ತಿತ್ತು. ಪರಿ ತನ್ನ ಅನುಮಾನ ಬಗೆಹರಿಯದೆ ಕೇಳಿದಳು. ಓ ಗಾಡ್,
ಎಷ್ಟು ಪ್ರಶ್ನೆ ಕೇಳ್ತಾಳೆ, ಒಳ್ಳೆ ಡಿಟೆಕ್ಟಿವ್ ಥರ ಅಂತ ತನ್ನಲ್ಲೇ ಹೇಳಿಕೊಂಡು, ಅದು ರಾತ್ರಿ ತುಂಬ ಲೇಟ್ ಆಗಿತ್ತಲ್ವಾ, ಅಮ್ಮ ಮಲಗಿದ್ರು, ಅವರನ್ನ ಎಬ್ಬಿಸಿ ತೊಂದರೆ ಕೊಡೋದು ಯಾಕೆ ಅಂತ ನನ್ನ ರೂಮಲ್ಲೇ ಮಲಗಿಸ್ಕೊಂಡೆ ಅಷ್ಟೇ ಎಂದ. ಸರಿ ಬಿಡು, ನಾನು ನಿನ್ನ ನಂಬ್ತೀನಿ ಎಂದಳು ಪರಿ. ಶರದ್ ಒಂದು ನೆಮ್ಮದಿಯ ಉಸಿರು ದಬ್ಬಿ ನಿರಾಳನಾದ. ಹೌದು, ಬೆಳಿಗ್ಗೆ ನಾನು ಅಷ್ಟು ಸರಿ ಕಾಲ್ ಮಾಡಿದ್ರು ನನ್ನ ಕಾಲ್ ಯಾಕೆ ಪಿಕ್ ಮಾಡಲಿಲ್ಲ ಎಂದರೆ ಪರಿ. ಲೇ, ಅಷ್ಟು ಬೆಳಿಗ್ಗೆ ಕಾಲ್ ಮಾಡಿದ್ರೆ ನಿದ್ದೆಯಲ್ಲಿರೋರು ಯಾರಾದರೂ ಕಾಲ್ ಪಿಕ್ ಮಾಡ್ತಾರಾ ಎಂದ ಶರದ್. ಏನು, ನೀನು ಈ ಮಾತು ಹೇಳ್ತಿದ್ಯಾ? ಅಲ್ಲ, ಟೈಮ್ಗೆ ನೀನು ಎಷ್ಟು ಬೆಲೆ ಕೊಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನೀನು 8 ಗಂಟೆ ಆದರೂ ಎದ್ದಿರದೆ ಮಲಗಿರ್ತೀಯ ಅಂತ ನಾನು ನಂಬಬೇಕಾ ಎಂದಳು ಪರಿ. ಇಲ್ಲ ಕಣೆ, ರಾತ್ರಿ ಲೇಟಾಗಿ ಮಲಗಿದ್ದೆ ಅಲ್ಲ, ಅದಕ್ಕೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲಿಲ್ಲ ಎಂದನು. ನಾನು ಕಾಲ್ ಮಾಡಿದ್ದು ಯಾಕಂದರೆ ಇವತ್ತು ಸಂಜೆ ಮೊಮ್ಮ ಡ್ಯಾಡ್ ಬರ್ತಿದ್ದಾರಂತೆ, ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಿದ್ದೆ. ಆದರೆ ನೀನು ಕಾಲ್ ಪಿಕ್ ಮಾಡಲಿಲ್ಲ ಅಲ್ವಾ, ಅದಕ್ಕೆ PGಯಿಂದ ಸೀದಾ ಇಲ್ಲಿಗೆ ಬಂದೆ ಎಂದಳು ಪರಿ. ಏನು, ಅತ್ತೆ ಮಾವ ಬರ್ತಿದ್ದಾರಾ? ಮತ್ತು ನನಗೆ ಯಾಕೆ ಕಾಲ್ ಮಾಡಿ ಹೇಳಲಿಲ್ಲ ಎಂದ ಶರದ್. ಅಯ್ಯೋ, ನೀನು ನಿನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತ ನಂಗೆ ಕಾಲ್ ಮಾಡಿ ಹೇಳಿದರು ಎಂದಳು ಪರಿ. ಓ ಹೌದಾ, ಥ್ಯಾಂಕ್ ಗಾಡ್. ಈಗಲಾದರೂ ಇಂಡಿಯಾಗೆ ವಾಪಸ್ ಬರೋ ಮನಸ್ಸು ಮಾಡಿದ್ರಲ್ಲ, ಅದೇ ಖುಷಿ. ಸರಿ ನಡಿ, ಟೈಮ್ ಆಯಿತು, ಆಫೀಸ್ಗೆ ಲೇಟ್ ಆಗುತ್ತೆ. ನೀನೇನು PGಗೆ ಹೋಗಿ ರೆಡಿಯಾಗಿ ಆಫೀಸ್ಗೆ ಬರೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ ಎಂದು ಅವಸರಿಸಿದ ಶರದ್. ಅದಕ್ಕೆ ಅಲ್ವಾ ನಾನಾಗಲೇ ರೆಡಿಯಾಗಿ ಬಂದಿರೋದು ಎಂದು ಪರಿ ಹೇಳಿದರೆ, ಸರಿ ಆಚೆ ಹೋಗು, ನಾನು ರೆಡಿ ಆಗಬೇಕು ಅಂದ ಕಾಫಿ ಕುಡಿಯುತ್ತಾ. ರೆಡಿ ಆಗು, ಯಾರು ಬೇಡ ಅಂದರು? ನಾನು ನಿನ್ನ ಹೆಂಡತಿ ಆಗೋಳು, ನನ್ನ ಮುಂದೆ ಎಂಥ ನಾಚಿಕೆ ಅಂದಳು ತುಂಟ ನಗು ನಗುತ್ತಾ. ಈಗ ಸುಮ್ಮನೆ ಆಚೆ ಹೋಗು, ಇಲ್ಲ ನನ್ನ ತಲೆ ಕೆಟ್ಟರೆ ನನ್ನ ಮನುಷ್ಯನೇ ಆಗಿರಲ್ಲ ಎಂದ. ಹೋಗಲ್ಲ ಅಂದರೆ ಏನು ಮಾಡ್ತೀಯಾ ಅಂದಳು ಶರದ್ನ ಛೇಡಿಸುತ್ತಾ. ಪರಿ, ಈಗ ಬಾಯಿ ಮಾತಲ್ಲಿ ಹೇಳ್ತಿದ್ದೀನಿ, ಹೋದರೆ ಸರಿ, ಇಲ್ಲ ಅಂದರೆ ಎನ್ನುತ್ತಾ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ವಾಚ್ನ ಎತ್ತಿ ಅವಳ ಮೇಲೆ ಬಿಸಾಕೋದಕ್ಕೆ ಹೋದ. ಪರಿ ಹೆದರಿ ಬಿಗಿಯಾಗಿ ಕಣ್ಮುಚ್ಚಿ ಬೇಡ ಹೋಗ್ತೀನಿ ಎಂದು ಅವನ ರೂಮಿನಿಂದ ಆಚೆ ಓಡಿದಳು. ಇವಳಿಗೆ ಬಾಯಿ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ, ಕೈಯಿಂದನೇ ಮಾತಾಡಬೇಕು, ಆಗ ಮಾತ್ರ ಅರ್ಥ ಆಗೋದು ಎಂದುಕೊಳ್ಳುತ್ತಾ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾದ. ಕೆಳಗಡೆ ಓಡೋಡಿ ಬಂದ ಪರಿನ ನೋಡಿ, ಯಾಕೆ, ಏನಾಯಿತು, ಹಾಗ್ಯಾಕೆ ಹೋಗಿ ಬರ್ತಿದ್ಯಾ ಎಂದು ಕೇಳಿದರು ಸುಲೋಚನಾ. ಸುಚ್ಚು, ನಿನ್ನ ಅಪ್ಪುಗೆ ಹುಚ್ಚಿಡ್ತಿದೆ ಅನಿಸುತ್ತೆ, ಅದಕ್ಕೆ ನನಗೆ ವಾಸ್ನಿಂದ ಹೊಡೆಯೋದಕ್ಕೆ ಬರ್ತಾನೆ ಅಂದಳು ಶರದ್ ಮೇಲೆ ಕಂಪ್ಲೇಂಟ್ ಹೇಳುತ್ತಾ. ನಮ್ಮ ಅಪ್ಪು ನಿನ್ನ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ದಾನೆ ಅಂದರೆ ನೀನು ಅವನಿಗೆ ಕೋಪ ಬರೋ ಹಾಗೆ ನಡ್ಕೊಂಡಿರಬೇಕು, ಅದಕ್ಕೆ ಹಾಗೆ ಮಾಡಿರ್ತಾನೆ, ಅದಕ್ಕೆ ಅವನಿಗೆ ಹುಚ್ಚಿಡ್ದಿದೆ ಅಂತೀಯಾ? ಹುಚ್ಚು ಅವನಿಗಲ್ಲ, ನಿಂಗೆ ಹಿಡ್ದಿರೋದು ಎಂದರು ಸುಲೋಚನಾ. ಯಾವಾಗ ನೀನು ನಿನ್ನ ಅಪ್ಪನ ಬಿಟ್ಕೊಡ್ತೀಯ ಹೇಳು? ನಿನ್ನ ಸಪೋರ್ಟ್ ಏನೇ ಇದ್ದರೂ ಶರದ್ಗೇನೆ ಎಂದಳು ಪರಿ ಮುಖ ಊದಿಸಿಕೊಂಡು. ಏನು ಸಪೋರ್ಟ್, ಯಾರು ಸಪೋರ್ಟ್ ಅಂತ ಕೇಳುತ್ತಾ ಬಂದ ಶರದ್. ಸುಚ್ಚು ಪ್ಲೀಸ್, ನಾನು ಹೇಳಿದ್ದು ಹೇಳಬೇಡ ಅಂದಳು ಸನ್ನೆಯಲ್ಲಿ. ಅಮ್ಮ ತಿಂಡಿ ಬಡಿಸಿ ಅಂತ ಹೇಳುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕೂತು ಆಗಲೇ ಏನೋ ಹೇಳ್ತಿದ್ಲಲ್ಲ, ಏನದು ಎಂದ. ಅಯ್ಯೋ ಏನಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಲ್ವಾ ಸುಚ್ಚು ಅಂದಳು ಸುಲೋಚನಾ ಅವರ ಕಡೆ ನೋಡುತ್ತಾ. ಹಾಂ ಹೌದು ಅಪ್ಪು ಅಂದರು ನಗುತ್ತಾ. ಅಮ್ಮ, ಇವತ್ತು ಸಂಜೆ ಅತ್ತೆ ಮಾವ ಲಂಡನ್ನಿಂದ ಬರ್ತಿದ್ದಾರಂತೆ, ಸೊ ಅವ್ರಿಗೆ ಇಷ್ಟ ಆಗೋ ಅಡುಗೆ ಮಾಡಿ ಎಂದ ಶರದ್. ಸರಿ ಅಪ್ಪು, ಮಾಡ್ತೀನಿ, ನೀನು ಆಫೀಸ್ನಿಂದ ಬೇಗ ಬಾ, ಕೆಲಸ ಅಂತ ಮರೆತು ಕೂತ್ ಬಿಡಬೇಡ ಎಂದು ಸುಲೋಚನಾ ಹೇಳಿದರೆ, ಸರಿ ಅಮ್ಮ ಬೇಗ ಬರ್ತೀನಿ, ಈಗ ಹೊಟ್ಟೆ ಹಸಿತಿದೆ ಅಂದ. ಈಗ ತರ್ತೀನಿ ಎಂದು ತಿಂಡಿಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಬ್ಬರಿಗೂ ತಟ್ಟೆ ಇಟ್ಟು ತಿಂಡಿ ಬಡಿಸಿದರು. ಅಮ್ಮ ನೀವು ಬನ್ನಿ, ಒಟ್ಟಿಗೆ ಕೂತು ತಿಂಡಿ ತಿನ್ನೋಣ ಎಂದು ಕರೆದರೆ, ಬೇಡ ಅಪ್ಪು ನೀವಿಬ್ಬರು ಮಾಡಿ, ನಾನು ಆಮೇಲೆ ಮಾಡ್ತೀನಿ ಎಂದರು. ಅಮ್ಮ
ಇರೋದೇ 3 ಜನ, ಏನು ತೊಂದರೆ ಇಲ್ಲ, ಮೊದಲು ಬನ್ನಿ ನೀವು ಎಂದು ಕೂರಿಸಿ ಶರದ್ ತಾನೇ ಖುದ್ದಾಗಿ ತಟ್ಟೆಗೆ ಇಟ್ಟು ತಿಂಡಿ ಬಡಿಸಿದ. ಮೂವರು ಒಟ್ಟಿಗೆ ಮಾತಾಡುತ್ತಾ ತಿಂಡಿ ತಿನ್ನುತ್ತಾ, ಅಪ್ಪು ಕೇಳೋದೇ ಮರ್ತೆ, ನೆನ್ನೆ ಕರ್ಕೊಂಬಂದಿದ್ದಲ್ಲ ಆ ಹುಡುಗಿಗೆ ಪ್ರಜ್ಞೆ ಬಂದಿಲ್ವಾ ಎಂದು ಸುಲೋಚನಾ ಪರಿ ಜೊತೆ ಮಾತಾಡ್ತಾ ಋತು ಬಗ್ಗೆ ಮರ್ತೇ ಬಿಟ್ಟಿದ್ದೀನಲ್ಲ ಎಂದುಕೊಂಡು, ಇಲ್ಲ ಅಮ್ಮ, ಇನ್ನೂ ಬಂದಿಲ್ಲ, ಡಾಕ್ಟರ್ ಬೆಳಿಗ್ಗೆ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದರು ಎಂದವನು, ನಾನು ನೋಡ್ಕೊಂಡು ಬರ್ತೀನಿ ಅಂತ ರೂಮಿಗೆ ಹೋಗಲು ಎದ್ದ. ಪರಿ ಅವನನ್ನು ತಡೆದು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂದಳು. ಶರದ್ ಅವಳಿಗೆ ಬೇಡ ಅಂತ ಹೇಳಿ, ಅಮ್ಮ ನೀವು ಹೋಗಿ ನೋಡ್ಕೊಂಬನ್ನಿ. ಹಾಂ ಅಮ್ಮ, ಹೋಗ್ತಾ ಕಾಫಿ ತಗೊಂಡು ಹೋಗಿ ಎಂದ. ಸರಿ ಅಪ್ಪು ಎಂದು ಕಾಫಿ ತೆಗೆದುಕೊಂಡು ಹೋಗಲು ಅಡುಗೆ ಮನೆಗೆ ಹೋದರು. ಅಮ್ಮ, ನಾವಿನ್ನು ಆಫೀಸ್ಗೆ ಹೊರಡ್ತೀವಿ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀವಿ ಎಂದು ಶರತ್ ಮೇಲೆದ್ದರೆ, ಏನು ಊಟಕ್ಕೆ ಮನೆಗೆ ಬರ್ತೀಯಾ? ಯಾವತ್ತೂ ಇಲ್ಲದೆ ಇರೋದು ಇವತ್ತೇನು ಮಧ್ಯಾಹ್ನ ಊಟಕ್ಕೆ ಬರ್ತಿರೋದು ಅಂದಳು ಪರಿ ಆಶ್ಚರ್ಯದಲ್ಲಿ. ಅದೆಲ್ಲ ನಿಂಗೆ ಯಾಕೆ, ಬಾಯಿ ಮುಚ್ಕೊಂಡು ಆಫೀಸಿಗೆ ನಡಿ ಎಂದ ಶರದ್. ಅಯ್ಯೋ ಜಸ್ಟ್ ಕೇಳಿದ್ನಪ್ಪ, ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೋತೀಯ ಎಂದರೆ ಪರಿ. ಶರದ್ ಒಂದು ಟೆರರ್ ಲುಕ್ ಕೊಟ್ಟ. ಪರಿ ಆ ಒಂದು ಲುಕ್ಗೆ ಕಪ್ ಚುಪ್ಪಾಗಿ ಶರದ್ ಹಿಂದೆ ಆಫೀಸ್ಗೆ ಹೋಗಲು ಹೆಜ್ಜೆ ಹಾಕಿದಳು. ಇತ್ತ ಋತುಗೆ ಎಚ್ಚರ ಆಗಿತ್ತು. ನಿಧಾನವಾಗಿ ಕಣ್ಣು ಬಿಟ್ಟು ಸುತ್ತ ಒಮ್ಮೆ ಕಣ್ಣಾಡಿಸಿದವಳು, ನಾನು ಎಲ್ಲಿದ್ದೀನಿ, ಇದು ಯಾರ ಮನೆ ಎಂದುಕೊಳ್ಳುತ್ತಾ ಮೇಲೆ ಏಳೋದಕ್ಕೆ ನೋಡಿದಳು. ತಲೆ ಧಿಮ್ ಅನ್ನುತ್ತಿತ್ತು. ತಕ್ಷಣ ತನ್ನ ತಲೆ ಹಿಡಿದುಕೊಂಡಳು. ವಿಪರೀತ ನೋವಾದಂತೆ ಅನಿಸಿತು. ಹಣೆ ಮೇಲೆ ಬ್ಯಾಂಡೇಜ್ ಹಾಕಿದ್ದು ಅರಿವಿಗೆ ಬಂತು. ನಿಧಾನವಾಗಿ ಎದ್ದು ಕೂತಳು. ಮತ್ತೊಮ್ಮೆ ರೂಮ್ ಪೂರ ಕಣ್ಣಾಡಿಸಿದಳು. ಯಾರೋ ಬರುವ ಸದ್ದಾದಾಗ ಬಾಗಿಲ ಕಡೆ ನೋಡಿದಳು. ಸುಲೋಚನಾ ಅವರು ಕಾಫಿ ಕಪ್ ಹಿಡಿದು ಒಳಗಡೆ ಬಂದು, ಎಚ್ಚರ ಆಯ್ತಾ ಅಂದರು ಅವಳ ಮುಂದೆ ಕಾಫಿ ಕಪ್ ಹಿಡಿದು. ನಾನು ಎಲ್ಲಿದ್ದೀನಿ, ಇದು ಯಾರ ಮನೆ ಎಂದು ಋತು ಕೇಳಿದಳು. ಮೊದಲು ನೀನು ಕಾಫಿ ಕುಡಿ, ಇಲ್ಲಿ ಸುರಕ್ಷಿತವಾಗಿ ಇದೆಯಾ ಎಂದರು ಸುಲೋಚನಾ. ಸ್ವಲ್ಪ ಅನುಮಾನದಿಂದ ಕಾಫಿ ತೆಗೆದುಕೊಳ್ಳುವುದಕ್ಕೆ ಹಿಂದು ಮುಂದೆ ನೋಡಿದರೆ ಋತು, ನೀನು ಹೆದರ್ಕೊಳ್ಳೋ ಅಗತ್ಯ ಇಲ್ಲಮ್ಮ, ತಗೋ ಕುಡಿ, ಬಿಸಿ ಆರೋಗುತ್ತೆ ಎಂದರು ಸುಲೋಚನಾ ಮತ್ತೊಮ್ಮೆ. ಸ್ವಲ್ಪ ಧೈರ್ಯ ತಂದುಕೊಂಡು ಕಾಫಿ ಕಪ್ ತೆಗೆದುಕೊಂಡು ಕುಡಿದಳು. ಸುಲೋಚನಾ ನಗುತ್ತಾ, ಕುಡಿಲಿ ಅಂತ ಕಪ್ ತೆಗೆದುಕೊಂಡು, ಹೌದು ರಾತ್ರಿ ಏನಾಗಿತ್ತು, ನೀನು ಅಪ್ಪು ಕಾರ್ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ ಅಂತ ಹೇಳಿದ ಎಂದರು ಸುಲೋಚನಾ. ಅಮ್ಮ, ಅದು ನಾನು ಕೆಲಸ ಮಾಡ್ತಿದ್ದ ಆಫೀಸ್ನ ಬಾಸ್ ನನ್ನ ಮೇಲೆ ಕಣ್ಣಾಕಿ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನಪಟ್ಟ. ಅವನಿಂದ ಹೇಗೋ ತಪ್ಪಿಸ್ಕೊಂಡು ಬರುವಾಗ ಓಡಿ ಓಡಿ ಸುಸ್ತಾಗಿ ನಡು ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಅದಷ್ಟೇ ನನಗೆ ನೆನಪಿರೋದು. ಎಚ್ಚರ ಆಗಿ ಕಣ್ಬಿಟ್ಟಾಗ ನಾನು ಇಲ್ಲಿದ್ದೀನಿ ಎಂದಳು ಋತು. ಹೌದಾ, ಅಪ್ಪು ಹೇಳ್ತಿದ್ದ ರಾತ್ರಿ ನೀನು ಪ್ರಜ್ಞೆ ತಪ್ಪಿದಾಗ ಅವನೇ ನಿನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮನೆಗೆ ಕರ್ಕೊಂಡು ಬಂದೆ ಅಂತ. ಅಂದರೆ, ಓ ಹೌದಾ ಅಮ್ಮ, ಇದು ಯಾರ ಮನೆ ಅಂತ ಹೇಳಲೇ ಇಲ್ಲ ಎಂದಳು ಋತು. ಇದು ಶರದ್ ಮನೆ. ಅಂದರೆ ಶರದ್ ಹೆಸರು ಕೇಳಿದ ತಕ್ಷಣ ಅವಳಲ್ಲಿ ಏನೋ ತಳಮಳ. ಅಮ್ಮ, ಶರದ್ ಅಂದರೆ ಅಂತ ತಡವರಿಸುತ್ತಾ ಕೇಳಿದಳು. ಅವನಲ್ಲ ತಾನೆ ಎಂದು ಮನಸ್ಸಲ್ಲೇ ಅಂದ್ಕೊಳ್ಳುತ್ತ. ಶರದ್ ಅಂದರೆ ಕೋಟ್ಯಾಧೀಶ್ವರ ಶ್ರೀಧರ್ ಯಾದವ್ ಅವರ ಒಬ್ಬನೇ ಮಗ ಶರದ್ ಯಾದವ್, ಈ ಊರಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂದರು ಸುಲೋಚನಾ. ಅದೇ ಶರದ್ ಯಾದವ್ ಅಂತ ಕೇಳಿ ತನ್ನ ಗತಕಾಲದ ಜೀವನದ ನೆನಪಿಗೆ ಜಾರಿದಳು. ಶರದ್ ಯಾದವ್ ಅಂತ ಹೇಳಿದ ತಕ್ಷಣ ಋತುವಿನಿಂದ ಯಾವ ಪ್ರತಿಕ್ರಿಯೆ ಬರದೇ ಇದ್ದಾಗ ಸುಲೋಚನಾ ಅವರೇ ಅವಳನ್ನು ವಾಸ್ತವಕ್ಕೆ ಕರೆತಂದರು. ಯಾಕಮ್ಮ ಮೌನವಾಗಿಬಿಟ್ಟೆ, ಶರದ್ ನಿಂಗೆ ಗೊತ್ತಾ ಎಂದರು. ತಕ್ಷಣ ವಾಸ್ತವಕ್ಕೆ ಬಂದ ಋತು, ಗೊತ್ತಿಲ್ಲಮ್ಮ, ಶರದ್ ಎಲ್ಲಿ, ಅಂದರೆ ಶರದ್ ಅವರು ಎಲ್ಲಿ ಎಂದಳು.
ಅಪ್ಪುನಾ ಈಗ ತಾನೇ ಆಫೀಸ್ಗೆ ಹೋದ, ಮಧ್ಯಾಹ್ನದ ಮೇಲೆ ಬರ್ತಾನೆ. ಬಾತ್ರೂಮ್ ಆ ಕಡೆ ಇದೆ, ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾನು ನಿಂಗೆ ತಿಂಡಿ ತಗೊಂಡು ಬರ್ತೀನಿ ಎಂದು ಕೆಳಗಡೆ ಹೊರಟರು. ಅಮ್ಮ, ಒಂದು ನಿಮಿಷ ಅಂತ ಕೂಗಿ ಅವರನ್ನು ತಡೆದಳು. ಏನು ಅನ್ನುವಂತೆ ಅವಳ ಕಡೆ ತಿರುಗಿದರೆ, ಅಮ್ಮ, ಈ ಮನೆಯಲ್ಲಿ ಅವರೊಬ್ಬರೇನಾ ಇರೋದು ಎಂದಳು. ಶರದ್ ಒಬ್ಬನೇ ಇರೋದು. ಅವರ ಅಪ್ಪ ಅಮ್ಮ, ಅಕ್ಕ, ಅಕ್ಕನ ಗಂಡ, ಅವರಿಬ್ಬರು ಮಕ್ಕಳು ಎಲ್ಲರೂ 3 ವರ್ಷದ ಕೆಳಗೆ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು ಎಂದರೆ, ಹೌದಾ ಅಮ್ಮ ಎಂದವಳು. ಅಂದರೆ ಶರದ್ ಈಗ ಒಬ್ಬನೇ ಇದ್ದಾನಾ ಅಂತಾಯಿತು. ಮತ್ತೆ ಅವನ ಅತ್ತೆ ಮಾವ ಜೊತೆಯಲ್ಲಿ ಇಲ್ವಾ, ಅವ್ರು ವಾಪಸ್ ವಿದೇಶಕ್ಕೆ ಹೋಗಿದ್ದಾರಾ ಎಂದು ತನ್ನಲ್ಲೇ ಹೇಳಿಕೊಂಡಳು. ಹೌದಮ್ಮ, ತೀರಿಕೊಂಡರು. ಸದ್ಯಕ್ಕೆ ಅವನಿಗಂತ ಅವನ ಅತ್ತೆ ಮಾವ, ಮಾವನ ಮಗಳು ಅಷ್ಟೇ ಇರೋದು ಎಂದರು ಸುಲೋಚನಾ. ಮತ್ತೆ ಅವರೆಲ್ಲಿದ್ದಾರೆ ಅಂದಳು ಕುತೂಹಲದಿಂದ. ಅವರು ತಮ್ಮ ಅಣ್ಣ ಅತ್ತಿಗೆ ಅವರ ಕುಟುಂಬದ ಸಾವಾದ ಕೂಡಲೇ ವಿದೇಶಕ್ಕೆ ಹೊರಟು ಹೋದರಂತೆ ಎಂದರು ಸುಲೋಚನಾ. ಮುಂದುವರೆಯುವುದು.